ವಾರ್ತೆಗಳ ಪ್ರಾಯೋಜಕರು ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚುನಾವಣಾ ಪ್ರಚಾರ ಸಭೆ, ವಾಹನಗಳಿಗೆ ಪೂರ್ವ ಪರವಾನಗಿ ಪಡೆಯುವುದು ಕಡ್ಡಾಯ, ರಜನಿಕಾಂತ್. ಶಕ್ತಿನಗರದಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ, ಪ್ರಾಂಶುಪಾಲ ಬಂಧನ. ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಶ್ರೀರಾಮನವಮಿ ಆಚರಣೆ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ದೇವದುರ್ಗ ತಾಲೂಕಿನ ಮಸೀದಿಪುರ ದಲಿತ ಕಾಲೋನಿ ಸಮಸ್ಯೆ ಪರಿಹರಿಸದ ಜಿಲ್ಲಾಡಳಿತ, ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧಾರ, ಶಾಂತಕುಮಾರ್ ಹೊನ್ನಟಗಿ. ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಮತ್ತು ಕನ್ಕಾರ್ಡ್ ಎಜುಕೇಷನಲ್ ಸ್ಕೂಲ್ ರಾಯಚೂರು ವತಿಯಿಂದ ವಾರ್ಷಿಕ ದಿನ ಆಚರಿಸಿದವು. ರಾಜ್ಯದಲ್ಲಿ HDK ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲಿದೆ, ರಂಗನಾಥ್. ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಲಿಂಗಸ್ವಾಮಿ, ಕಾರ್ಯದರ್ಶಿ ಭೀಮಣ್ಣ ಮಂಚಾಲ್ ಪದಚ್ಯುತಿ. ಮಹಾಸಭಾ ಬೈರಾ ಉಲ್ಲಂಘನೆ. ಶ್ರೀ ಬಾಲಮಾರಮ್ಮ ದೇವಸ್ಥಾನ ಹತ್ತಿರ ಇರುವ ಶ್ರೀರಾಮನವಮಿಯ ಅಂಗವಾಗಿ ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಸೌಂದರೀಕರಣಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳಿಂದ ಮನವಿ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಗುಂಪುಗಾರಿಕೆ, ಕರಿಯಪ್ಪ ಬೇಸರ, ಕೈಬಿಟ್ಟು ಕಮಲ ಹಿಡಿದ KK, ಕಮಲ ಪಾಳ್ಯಕ್ಕೆ ಪೇಟೆ ಬಲ. ವೀರೇಶ್ ಕುಮಾರ್ ಇವರಿಗೆ ಚುರು OPJS ವಿಶ್ವವಿದ್ಯಾಲಯವು ಮಾರ್ಚ್ 18ರಂದು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಮತ್ತು ಮುಸ್ಲಿಂ ಸಮುದಾಯಕ್ಕೆ 2B ಮೀಸಲಾತಿ ಮುಂದುವರಿಸಲು ಆಗ್ರಹಿಸಿ DSS ಮನವಿ. ವಾರ್ತೆಗಳ ವಿವರ. ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು, ಯಾವುದೇ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ, ಸಭೆ, ಸಮಾರಂಭ ನಡೆಸುವುದಕ್ಕೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಎಂದು ಸಹಾಯಕ ಆಯುಕ್ತ ಹಾಗೂ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿ ರಜನಿಕಾಂತ್ ಚೌಹಾಣ್ ಹೇಳಿದರು. ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು, ಯಾವುದೇ ಪಕ್ಷದಿಂದ ಯಾವುದೇ ಕಾರ್ಯಕ್ರಮ, ಸಭೆ, ಸಮಾರಂಭ ನಡೆಸುವುದಕ್ಕೆ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ ಎಂದು ಸಹಾಯಕ ಆಯುಕ್ತ ಹಾಗೂ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿ ರಜನಿಕಾಂತ್ ಚೌಹಾಣ್ ಹೇಳಿದರು.
ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ನಗರ ಮತ್ತು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದರು. ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 246 ಮತಗಟ್ಟೆಗಳಿವೆ. ಒಟ್ಟು 2.29 ಲಕ್ಷ ಮತದಾರರು ಇದ್ದು, ಅದರಲ್ಲಿ 1.13 ಲಕ್ಷ ಪುರುಷರು ಮತದಾರರು, 1.16 ಲಕ್ಷ ಮಹಿಳಾ ಮತದಾರರು ಹಾಗೂ 101 ತೃತೀಯ ಲಿಂಗ ಮತದಾರರಿದ್ದಾರೆ. 46 ಸರ್ವಿಸ್ ಮತದಾರರು ಇದ್ದಾರೆ. 1477 ಅಂಗವಿಕಲ ಮತದಾರರಿದ್ದಾರೆ. 3601 ಮತದಾರರು 80 ವರ್ಷ ಮೇಲ್ಪಟ್ಟವರಿದ್ದಾರೆ ಎಂದರು. 62 ಸೂಕ್ಷ್ಮ, 6 ಅತಿ ಸೂಕ್ಷ್ಮ ಮತಗಟ್ಟೆಗಳಿವೆ. ಅಂಗವಿಕಲರು ಹಾಗೂ 80 ವರ್ಷ ಮೇಲ್ಪಟ್ಟವರಿಗೆ 12B ಅರ್ಜಿ ನಮೂನೆ ಒದಗಿಸಲಾಗುವುದು. ಅಗತ್ಯ ಎನಿಸಿದವರು ಅರ್ಜಿ ಸಲ್ಲಿಸಿದರೆ ಅವರ ಮನೆಗಳಿಗೆ ಚುನಾವಣಾ ಸಿಬ್ಬಂದಿ ತೆರಳಿ ಮತದಾನ ಸಂಗ್ರಹಿಸಿಕೊಳ್ಳುವರು. ಮತದಾನ ನಡೆಯುವ 5 ದಿನಗಳ ಮೊದಲೇ ಇಂಥವರಿಗೆ ಮತಗಳನ್ನು ಸಂಗ್ರಹಿಸಲಾಗುವುದು. ಇದು ಕೂಡ ಗುಪ್ತ ಮತದಾನವಾಗಿರುತ್ತದೆ ಎಂದು ಹೇಳಿದರು. ಮತದಾನ ನಡೆಯುವ ಮೇ 10 ದಿನಕ್ಕಿಂತ 2 ದಿನಗಳ ಮೊದಲು ದಿನಾಂಕದವರೆಗೆ ಮತದಾರರ ಚೀಟಿಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಪರಿಗಣಿಸಲಾಗುವುದು. ಹೊಸ ಸೇರ್ಪಡೆ ಹಾಗೂ ಬದಲಾವಣೆ ಮಾಡಿಕೊಳ್ಳಲು ಅವಕಾಶವಿದೆ ಎಂದು ತಿಳಿಸಿದರು. ನಮ್ಮದು ಪತ್ರಿಕಾ ಪ್ರಕಟಣೆ ಕೂಡ ಆಗಿದೆ. ಪೋಲ್ ಇವೆಂಟ್ಸ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿನ್ನೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗೋದ್ರಿಂದ MCC ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಎನ್ಫೋರ್ಸ್ಮೆಂಟ್ ಆಗಿದೆ. ಸೊ ಅದರಲ್ಲಿ ನಮಗೆ ಬಂದ್ಬಿಟ್ಟು ಈಗ ಡೇಟ್ ಆಫ್ ಇಶ್ಯೂ ಆಫ್ ಗೆಜೆಟ್ ನೋಟಿಫಿಕೇಷನ್ 13th ಏಪ್ರಿಲಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಲಾಸ್ಟ್ ಡೇಟ್ ಆಫ್ ಮೇಕಿಂಗ್ ನಾಮಿನೇಷನ್ಸ್ 20th ಏಪ್ರಿಲಿಂದ ಇದೆ. ಡೇಟ್ ಫಾರ್ ಸ್ಕ್ರೂಟಿನಿ ಆಫ್ ನಾಮಿನೇಷನ್ 21st ಏಪ್ರಿಲಿಂದ. ಲಾಸ್ಟ್ ಡೇಟ್ ಫಾರ್ ದ ವಿಡ್ರಾವಲ್ ಆಫ್ ದ ಕ್ಯಾಂಡಿಡೇಚರ್ 24 ಏಪ್ರಿಲಿಂದ. ಡೇಟ್ ಆಫ್ ಪೋಲ್ ಬಂದುಬಿಟ್ಟು 10th ಮೇಗಿದೆ. ಡೇಟ್ ಆಫ್ ಕೌಂಟಿಂಗ್ 13th ಮೇ. ಆಮೇಲೆ ಡೇಟ್ ಬಿಫೋರ್ ವಿಚ್ ಆಲ್ಮೋಸ್ಟ್ 15th ನಮ್ಮ ಎಲೆಕ್ಷನ್ ಪ್ರೊಸೆಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮದು ಬಂದು ನಮ್ಮದು 6 ರಿಟರ್ನಿಂಗ್ ಆಫೀಸರ್, ಚುನಾವಣಾಧಿಕಾರಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 54 ರಾಯಚೂರು ಅರ್ಬನಿಗೆ, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ. ನಮ್ಮ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 246 ಮತಗಟ್ಟೆಗಳಿದೆ. ಆಮೇಲೆ ನಮ್ಗೆ ಬಂದ್ಬಿಟ್ಟು 2 ಲಕ್ಷ ಟೋಟಲ್ ವೋಟರ್ಸ್ ಬಂದ್ಬಿಟ್ಟು 2 ಲಕ್ಷ. ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮಾತನಾಡಿ, ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 275 ಮತಗಟ್ಟೆಗಳಿವೆ. ಒಟ್ಟು 2.23 ಲಕ್ಷ ಮತದಾರರು ಇದ್ದು, ಅದರಲ್ಲಿ 1.9 ಲಕ್ಷ ಪುರುಷರು ಮತದಾರರು, 1.13 ಲಕ್ಷ ಮಹಿಳಾ ಮತದಾರರು ಹಾಗೂ 54 ತೃತೀಯ ಲಿಂಗ ಮತದಾರರು ಇದ್ದಾರೆ. 25 ಸರ್ವಿಸ್ ಮತದಾರರು ಇದ್ದಾರೆ. 3012 ಅಂಗವಿಕಲರ ಮತದಾರರಿದ್ದಾರೆ. 3049 ಮತದಾರರು 80 ವರ್ಷ ಮೇಲ್ಪಟ್ಟವರಿದ್ದಾರೆ ಎಂದರು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 53 ಸೂಕ್ಷ್ಮ ಮತಗಟ್ಟೆಗಳಿವೆ ಎಂದು ತಿಳಿಸಿದರು. ಒಂದೇ ಸಿಂಗಲ್ ವಿಂಡೋ ಮಾಡಿರ್ತಾರೆ. ಅಪ್ಲಿಕೇಶನ್ ಅನ್ನು ಕೊಡಬೇಕು. ಇಮಿಡಿಯೇಟ್ ಆಗಿ ತಮಗೆ ವಿದಿನ್ ಶಾರ್ಟ್ ಆಫ್ ಪೀರಿಯಡ್ ಒಳಗೆ ಅಪ್ಲಿಕೇಶನ್ ಅನ್ನ ಮಾಡ್ತಾರೆ. ಅದು ಲಿಮಿಟ್ ಇರಲ್ಲ, ಯಾವುದೇ ಲಿಮಿಟ್ ಅಂತ ಇರೋದಿಲ್ಲ. ಖರ್ಚು ವೆಚ್ಚ 40 ಲಕ್ಷ ಅಂತ ಇದೆ. ಒಬ್ಬ ವಿದ್ಯಾರ್ಥಿಗೆ 40 ಲಕ್ಷ ಅಂತ ಇದೆ. ಅದರಲ್ಲಿನೇ ಮಾಡ್ಬೋದು. ಅದರಲ್ಲಿ ಮಾಡ್ಬೋದು 40 ಲಕ್ಷ ಒಳಗೆ. ಹೌದು, ಲೆಕ್ಕಪತ್ರ ಡೈಲಿ ತೋರಿಸ್ಬೇಕು. ಹೌದು, ನಾವು ರಿಪೋರ್ಟ್ ಅನ್ನ ನಿಮ್ಗೆ ತಮ್ಮಿಂದ ಕರೀತಾರೆ. ಅವರಿಗೆ ತಮ್ದು ಏನೇನಾಗಿದೆ ಅಂತ ಅನ್ನೋಂಥದ್ದು. ಆಮೇಲೆ ಬೇರೆ ಏನಾದರೂ ತಮ್ಮ ರ್ಯಾಲಿ ಅಥವಾ ಏನಾದರೂ ಫಂಕ್ಷನ್ಸ್ಗಳನ್ನು ಮಾಡಬೇಕಾಗಿದೆ ಪರ್ಮಿಷನ್ ತೊಗೊಂಡು ಮಾಡಿರ್ತೀರಿ, ಅಥವಾ ಬ್ಯಾನರ್ಸು ಬಂಟಿಂಗ್ಸು ಏನಾದರೂ ನೀವು ಪರ್ಮಿಷನ್ ತೊಗೊಂಡು ಫ್ಲಾಗ್ಸ್ಗಳೆಲ್ಲ ಹಾಕೊಂಡಾಗ ಅದು ಎಷ್ಟು ಅಮೌಂಟ್ ಆಗಿರ್ತದೆ ಗೌರ್ಮೆಂಟ್ ನಮಗೆ ರೇಟ್ ಕೊಟ್ಟಿರ್ತಾರೆ. ಆ ರೇಟ್ ಪ್ರಕಾರ ನಾವು ಇಲ್ಲಿ ಅದನ್ನು ಲೆಸ್ ಮಾಡ್ತಾ ಹೋಗ್ತೀವಿ. ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ನಂಬರ್ ಅಜ್ಮೀರಲ್ಲಿ ಅಂತಿದ್ದಾರೆ. ಅಜ್ಮೀರಲ್ಲಿ ಅವ್ರದ್ದು ADA ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚನ್ನಮಲ್ಲಪ್ಪ ಘಂಟೆ, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ವಡ್ಡರ್ ಸೇರಿದಂತೆ ಇತರರಿದ್ದರು. ಎಸ್ಎಲ್ಸಿ ವಿದ್ಯಾರ್ಥಿನಿಗೆ ಅಂಕ ಮತ್ತು ಉಚಿತ ದಾಖಲಾತಿಯ ಆಸೆ ತೋರಿಸಿ ಅನುಚಿತವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ನೀಡಿರುವ ಗಂಭೀರ ಆರೋಪದಡಿ ಪ್ರಾಂಶುಪಾಲ ವಿಜಯಕುಮಾರ್ ಅಂಗಡಿ ಎಂಬುವವರನ್ನು ಇಲ್ಲಿನ ಶಕ್ತಿನಗರ ಪೊಲೀಸರು ಬಂಧಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗೆ ಅಂಕ ಮತ್ತು ಉಚಿತ ದಾಖಲಾತಿಯ ಆಸೆ ತೋರಿಸಿ ಅನುಚಿತವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ನೀಡಿರುವ ಗಂಭೀರ ಆರೋಪದ ಅಡಿ ಪ್ರಾಂಶುಪಾಲ ವಿಜಯಕುಮಾರ್ ಅಂಗಡಿ ಎಂಬುವರನ್ನು ಇಲ್ಲಿನ ಶಕ್ತಿನಗರ ಪೊಲೀಸರು ಬಂಧಿಸಿದ್ದಾರೆ. ಶಕ್ತಿನಗರದ ಶಾಲೆಯೊಂದರಲ್ಲಿ ಪ್ರಾಂಶುಪಾಲರಾಗಿರುವ ವಿಜಯಕುಮಾರ್ ಅಂಗಡಿ ವಿರುದ್ಧ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ತನ್ನ ಜೊತೆ ಅನುಚಿತವಾಗಿ ವರ್ತಿಸಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವಿಜಯಕುಮಾರ್ ಅಂಗಡಿ ನಮ್ಮ ಸರ್ ಕಳೆದ 6 ತಿಂಗಳಿನಿಂದ ಆಗಾಗ್ಗೆ ತಮ್ಮ ಕೊಠಡಿಗೆ ಕರೆದು ಅಸಭ್ಯವಾಗಿ ವರ್ತಿಸುವುದು, ಕರೆ ಮಾಡಿ ಅಸಭ್ಯವಾಗಿ ಮಾತನಾಡುವುದು, ವಾಟ್ಸ್ಆಪ್ನಲ್ಲಿ ಅಸಭ್ಯ ಪದಗಳಿಂದ ಚಾಟಿಂಗ್ ಮಾಡುತ್ತಿದ್ದಾರೆ. 2023 ಮಾರ್ಚ್ 16ರಂದು ಮಧ್ಯಾಹ್ನ 1 ಗಂಟೆಗೆ ಶಾಲೆಯ ಚೇಂಬರಿಗೆ ನನ್ನನ್ನು ಕರೆಸಿದ್ದರು.
ನೀನು ನನಗೆ ಸಹಕರಿಸು, ಒಳ್ಳೆಯ ಅಂಕ ನೀಡುತ್ತೇನೆ. ರಾಯಚೂರಿನಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಕಾಲೇಜಿಗೆ ಯಾವುದೇ ಫೀಸ್ ಇಲ್ಲದೆ ಅಡ್ಮಿಷನ್ ಕೊಡಿಸಿ ಸೇರಿಸುತ್ತೇನೆ ಎಂದು ಹೇಳಿದ್ದಾರೆ. ನಾನು ಭಯಗೊಂಡು ಕೊಠಡಿಯಿಂದ ಹೊರಬಂದು ಮನೆಗೆ ತೆರಳಿದೆ. ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಎದುರಾಗಬಹುದೆಂದು ವಿಷಯವನ್ನು ಯಾರಿಗೂ ತಿಳಿಸದೆ ಸುಮ್ಮನಿದ್ದೆ. ಆದರೆ ಪ್ರಾಂಶುಪಾಲರ ದುರ್ವರ್ತನೆ ಅತಿಯಾಯಿತು. ಇದರಿಂದ ಮನನೊಂದು ನಡೆದ ವಿಷಯವನ್ನೆಲ್ಲ ತಾಯಿಗೆ ತಿಳಿಸಿದೆ ಎಂದು ವಿವರಿಸಿದ್ದಾರೆ. ವಿಷಯ ತಿಳಿದ ವಿದ್ಯಾರ್ಥಿನಿಯ ಪೋಷಕರಿಗೆ ಶಾಲೆಗೆ ತೆರಳಿ ಪ್ರಾಂಶುಪಾಲರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು, ವಿವಿಧ ಸಂಘಟನೆ ಸದಸ್ಯರು ಆರೋಪಿಸಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಬಳಿಕ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ನಂತರ ಬಂಧಿಸಿದ್ದಾರೆ. ಶಕ್ತಿನಗರ ಪೊಲೀಸರು ರಾಯಚೂರು ಮಹಿಳಾ ಪೊಲೀಸ್ ಠಾಣೆಗೆ ಆರೋಪಿಯನ್ನು ಒಪ್ಪಿಸಿದ್ದಾರೆ. ವಿದ್ಯಾರ್ಥಿನಿ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯ ವಿರುದ್ಧ 20/2023 ಕಲಂ 354 AC ICP ಮತ್ತು 812 ಫೋಕ್ಸೋ ಕಾಯ್ದೆ ಹಾಗೂ 31 RUV SC/ST ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. अबे साले कोचुन के ನಗರದ ವಿವಿಧ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು. ನಗರದ ವಿವಿಧ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು. ನಗರದ ಸ್ಟೇಷನ್ ರಸ್ತೆಯ ಶ್ರೀರಾಮ ಮಂದಿರ, ನಿಜಲಿಂಗಪ್ಪ ಕಾಲೋನಿಯ ಕೋದಂಡ ರಾಮ ಮಂದಿರ, ನೇತಾಜಿ ನಗರ ಕೋದಂಡ ದೇವಾಲಯ, ನಗರೇಶ್ವರ ದೇವಸ್ಥಾನ, ವೈಕುಂಠ ಹನುಮಾನ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ಶ್ರೀರಾಮನವಮಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ಶ್ರೀರಾಮ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪಾನಕ ಮಾಡಿ ಭಕ್ತರಿಗೆ ವಿತರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವಸ್ಥಾನದ ಮುಂದೆ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು. ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ದಲಿತ ಕುಟುಂಬಗಳು ಮಳೆಗಾಲದಲ್ಲಿ ಜಲಾವೃತಗೊಂಡು ಸಂಕಷ್ಟ ಎದುರಿಸುತ್ತಿದ್ದು, ಜಿಲ್ಲಾಡಳಿತ ನೀಡಿದ್ದ ಭರವಸೆ ಹುಸಿಯಾಗಿದ್ದು, ಕಳೆದ 8 ತಿಂಗಳಿನಿಂದ ಮಂಜೂರಿಯಾದ ಭೂಮಿಯನ್ನು ನೀಡದೇ ಇರುವುದರಿಂದ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟಗಿ ಹೇಳಿದರು. ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ದಲಿತ ಕುಟುಂಬಗಳು ಮಳೆಗಾಲದಲ್ಲಿ ಜಲಾವೃತಗೊಂಡು ಸಂಕಷ್ಟ ಎದುರಿಸುತ್ತಿದ್ದು, ಜಿಲ್ಲಾಡಳಿತ ನೀಡಿದ ಭರವಸೆ ಹುಸಿಯಾಗಿದ್ದು, ಕಳೆದ 8 ತಿಂಗಳಿನಿಂದ ಮಂಜೂರಿಯಾದ ಭೂಮಿಯನ್ನು ನೀಡದೇ ಇರುವುದರಿಂದ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ಸೆಪ್ಟೆಂಬರ್ 12ರಂದು ಗಬ್ಬೂರ ನಾಡ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸಲಾಗಿತ್ತು. ಸ್ಪಂದಿಸದೇ ಇರುವುದರಿಂದ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸ್ಥಳಾಂತರಿಸಿ ಪ್ರತಿಭಟನೆ ನಡೆಸಲಾಯಿತು. ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಸರ್ವೆ ನಂಬರ್ 3ರಲ್ಲಿ ಇರುವ 14 ಎಕರೆ 20 ಗುಂಟೆ ಭೂಮಿಯಲ್ಲಿ 2 ಎಕರೆ ಭೂಮಿ ನೀಡಲು ಬರುವುದಿಲ್ಲ ಎಂದಿದ್ದರು. ಆದರೆ ಬೇರೆಯವರು ಇದೇ ಸ್ಥಳದಲ್ಲಿ ಶೆಡ್, ಗುಡಿಸಲು, ತಿಪ್ಪೆ ಹಾಕಿಕೊಂಡಿದ್ದರೂ ತೆರವುಗೊಳಿಸಿಲ್ಲ. ಗಬ್ಬೂರು ಸೀಮಾಂತರ ಸರ್ವೆ ನಂಬರ್ 506ರಲ್ಲಿ 2 ಎಕರೆ 6 ಗುಂಟೆ ಭೂಮಿ ನೀಡಲು ತಹಸೀಲ್ದಾರರಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಭೂಮಿ ಮಂಜೂರಾತಿ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ. ಕೂಡಲೇ ಭೂಮಿ ಮಂಜೂರಾತಿ ನೀಡದೆ ಹೋದಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಹೇಳಿದರು.
ಗ್ರಾಮ ಮಹಿಳೆ ಗಂಗಮ್ಮ ಮಾತನಾಡಿ, ಪ್ರತಿ ವರ್ಷ ಮಳೆ ಬಂದರೆ ನೀರಿನಲ್ಲಿ ಜೀವನ ಮಾಡುವಂತಾಗಿದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ವಾಸ ಮಾಡಲು ಜಾಗ ಕೊಡದ ಅಧಿಕಾರಿಗಳಿಗೆ ಬೇರೆಯವರಿಗೆ ಶೆಡ್ ಗುಡಿಸಲು ಹಾಕಲು ಅವಕಾಶ ನೀಡಿದ್ದಾರೆ ಎಂದರು. ಮಳೆಯಿಂದ ನಮ್ಮ ದಲಿತರ ಕಾಲೋನಿ ಸಂಪೂರ್ಣ ಜಲವೃತಗೊಂಡಿತ್ತು. ಇದ್ರ ಬಗ್ಗೆ ಹಲವಾರು ಹೋರಾಟಗಳಾಗಿದ್ದಾವ, ತಮ್ಮ ಮಾಧ್ಯಮದಲ್ಲಿ ಗೊತ್ತಂತ ವಿಷಯಗಳು. ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಆ ಮಂಡಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಇದ್ದಿದ್ದೇವೆ ಸರ್. ಆ ವಿಷಯ ನಮ್ಮ ಮಸ್ತಪುರ ಗ್ರಾಮದ ದಲಿತರ ಕಾಲೋನಿ ಶಿಫ್ಟ್ ಮಾಡ್ಬೇಕಂತ ಅಂತೇಳಿ 12ನೇ ತಾರೀಕಿಗೆ ಗಬ್ಬೂರು ನಾಡಾ ಕಾರ್ಯಾಲಯದ ಮುಂದೆ ಹೆಣ್ಮಕ್ಳು ಮಕ್ಕಳು ಸೇರಿಸಿ ಅವರಾದ ದ್ರವ್ಯ ನಾಲ್ಕು ಅವರ ದ್ರವ್ಯ ಹಮ್ಮಿಕೊಂಡಿದ್ದೇವೆ. ಗಬ್ಬೂರಲ್ಲಿ ಹಮ್ಮಿಕೊಂಡ ಸಂದರ್ಭದಲ್ಲಿ ತಾಲೂಕು ಆಡಳಿತ ನಮ್ಮ ಹೋರಾಟಕ್ಕೆ ಸ್ಪಂದನೆ ಸಿಗದ ಕಾರಣ ಅದೇ ಒಂದು ಹೋರಾಟ ಒಂದು ಜಿಲ್ಲಾ ಮುಖಂಡರ ಒಂದು ರಾಜ್ಯ ಮುಖಂಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಹೋರಾಟ ಹಮ್ಮಿಕೊಂಡಲ್ಲಿ ನಾವು ಜಿಲ್ಲಾಧಿಕಾರಿಗಳು ಒಂದು ಪ್ರಶ್ನೆ ಮಾಡಿದ್ವಿ. ಸರ್, ಈಗ ಪ್ರತಿ ವರ್ಷ ನಮ್ಮ ಮಸ್ತಪುರ ಗ್ರಾಮ ಸಂಪೂರ್ಣ ಜಲವೃತಗೊಳ್ಳಬೇಕಲ್ಲ, ನಾವು ಜೀವನದಲ್ಲಿ ನಾವೊಂದು ವಾಸ ಮಾಡಬೇಕಿದ್ವಿ. ನಮಗ 2 ಎಕರೆ ಭೂಮಿಯನ್ನ ಮಂಜೂರು ಮಾಡೋದಕ್ಕೆ ಸರಳ ನಂಬರ್ 3ರಲ್ಲಿ 14 ಎಕರೆ 24 ಗುಂಟೆ ಲ್ಯಾಂಡ್ ಇದೆ, ಅದು ಸರ್ಕಾರ ಲ್ಯಾಂಡ್. ಆ ಭೂಮಿಯಲ್ಲಿ ನಮಗೆ 2 ಎಕರೆ ಭೂಮಿ ಮಂಜೂರು ಮಾಡೋದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಒತ್ತಡ ಮಾಡಿದ್ವಿ. ಆ ಜಿಲ್ಲಾಧಿಕಾರಿಗಳು ಏನಂದ್ರು, ನೋಡ್ರಿ ಇದು ಕೆರೆ ಲ್ಯಾಂಡ್ ಇರುವುದರಿಂದ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೆರೆ ಲ್ಯಾಂಡ್ ಇರುವುದರಿಂದ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಕೊಟ್ಟರು. ಅದೇ ಒಂದು ವಿಷಯ ಸಂಬಂಧಪಟ್ಟ ನಾವೇನ್ ಮಾಡಿದ್ವಿ ಅಂತಂದ್ರೆ, ಈ ಹೋರಾಟದ ಜೊತೆಗೆ ಈ ನಮ್ಮ ತಾಯಿಯರ ಜೊತೆಗೆ ಯಾವ ಸಂಘಟನೆ ಅವ್ರ ಜೊತೆಗೆ ಇರ್ತೇವೆ ಅಂತ ಹೇಳಿ ಗಬ್ಬೂರು ಗ್ರಾಮದ ಸರ್ವೆ ನಂಬರ್ 506 2 ಎಕರೆ 14 ಗುಂಟೆ ಒಂದು ಖಾಸಗಿ ಲ್ಯಾಂಡ್ ಸರ್. ಖಾಸಗಿ ಲ್ಯಾಂಡ್ ತಹಸೀಲ್ದಾರ್ ಮೂಲಕ ಸರ್ ಗೌರ್ಮೆಂಟ್ ರೇಟ್ ಪ್ರಕಾರ ಒಪ್ಪಿಗೆ ಕೊಟ್ಟು, ಈಗ ಅವರಿಗೆ ತಹಸೀಲ್ದಾರ್ ಒಪ್ಪಿಗೆ ಕೊಟ್ಟು ರೈತ ಒಪ್ಪಿಗೆ ಕೊಟ್ಟು ಎಸಿ ತಹಸೀಲ್ದಾರ್ ಎಸಿ ಬಂದು ಎಸಿ ಜಿಲ್ಲಾಧಿಕಾರಿಗಳಿಗೆ ಬಂದಿರು ಸರ್. 2 ಎಕರೆ ಭೂಮಿ ಮಂಜೂರು ಮಾಡಕ ಆ ರೈತ ಸಂಪೂರ್ಣ ಒಪ್ಪಿಗೆ ಪತ್ರ ಕೊಟ್ಟ. ಆದ್ರೂ 8 ತಿಂಗಳ ತರಿಸಿದ್ರು ಸರ್. ಇನ್ನೊಂದಾದ್ರೂ ಭೂಮಿಯನ್ನ ನಮ್ಮ ಕಾಲೇಜ ಜನರಿಗೆ ಭೂಮಿಯನ್ನ ಮಂಜೂರು ಮಾಡಲಿ ಜಿಲ್ಲಾಧಿಕಾರಿಗಳು ಬೇಜಾರು ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಧೀನ ಮಾತಿಲ್ಲ ಸರಿ. ಮತ್ತೆ ಬ್ಯಾಸಿ ಚೆನ್ನಾಗಿಲ್ಲ, ಮತ್ತೆ ದಿನಗಳಲ್ಲಿ ಮತ್ತೆ ಮಳೆಯಲ್ಲ ಚೆನ್ನಾಗಲ್ಲ ಕೂಡ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇವು ಅಂತಂದ್ರೆ, ಕೂಡಲೇ ನಮ್ಮ ಮನೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತಕ್ಕಂಥ ನಮ್ಮ ಸಂಘಟನೆ ಒತ್ತಾಯ. ಒಂದು ವೇಳೆ ಮಂಜೂರು ಮಾಡದೆ ಹೋದರೆ ಮುಂದೆ ಬರ್ತಕ್ಕಂಥ ಈಗ ವಿಧಾನಸಭಾ ಚುನಾವಣೆಗಳು ಸಹ ನಮ್ಮ ಗ್ರಾಮಸ್ಥರೊಂದಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಹಾಕಕ್ಕೆ ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ಏನಾಗ್ಬಿಡ್ತದ, 3 ದಿನ ನಮ್ಮ ಕೇಂದ್ರ ಬಂದ ಕೇಸಿ ನಮ್ಮ ಊರಲ್ಲಿ ಯೋಜನೆಗಳು ಬಂದು ಈಗ ಡೈಲಿ ನಮ್ಮ ಹೊಳೆಗೆ ಎತ್ತಿಬಿಟ್ಟಾವ. ಯಾರು ನಮ್ಮಲ್ಲಿ ಕೇಳಿಲ್ಲ ಸರ್. ಯಾಕಪ್ಪ ಅಂತಂದ್ರೆ ಅದೇ ಸರ್ಕಾರ ಲ್ಯಾಂಡ್ ಖಾಸಗಿ ಲ್ಯಾಂಡ್ ನಾವು ಒಪ್ಪಿಗೆ ಕೊಟ್ಟು ಕೇಸಿ ಜಿಲ್ಲಾಧಿಕಾರಿಗಳನ್ನು ಬೆಳೆಸಿದ್ವಿ, ಆದ್ರೂ ಮಂಜೂರು ಮಾಡ್ತಾ ಇಲ್ಲ. ಯಾಕಂತಂದ್ರೆ ನಮಗೊಂದು ಬೇಕು ಪ್ರಶ್ನೆ ಬೇಕು. ಅದೇ ಜಿಲ್ಲಾಧಿಕಾರಿಗಳು ನಾವು ಮನವಿ ಮಾಡಿಕೊಡ್ತೀವಿ, ಕೂಡಲೇ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಬೇಕು. ಮಾಡದೆ ಹೋದ್ರೆ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತದಾನ ಬಹಿಷ್ಕಾರ ಆಗ್ತೇವೆ ಅಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಮಾರೆಪ್ಪ ಮಲ್ದಕಲ್, ಮಾರ್ತಾಂಡ ಗಬ್ಬೂರು, ರಮೇಶ್, ಬಸಮ್ಮ, ಬೂದಮ್ಮ, ಮುತ್ತಮ್ಮ, ಗಂಗಮ್ಮ, ಯಲ್ಲಮ್ಮ, ಶರಣಪ್ಪ ಇದ್ದರು. ಈರೋ ಕಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಮತ್ತು ಕಾನ್ಕಾರ್ಡ್ ಎಜುಕೇಶನ್ ಸ್ಕೂಲ್ ರಾಯಚೂರು ವತಿಯಿಂದ ವಾರ್ಷಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಈರೋ ಕಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ರಾಯಚೂರು ಮತ್ತು ಕನ್ಕಾರ್ಡ್ ಎಜುಕೇಶನಲ್ ಸ್ಕೂಲ್ ಗಂಜ್ ಕಲ್ಯಾಣ ಮಂಟಪದಲ್ಲಿ ವಾರ್ಷಿಕ ದಿನವನ್ನು ಆಚರಿಸಿದವು. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸ್ಮಿತಕ್ಕ, ಈರೋ ಕಿಡ್ಸ್ ತತ್ವ ಡಾ ಸಾರಿಕಾ ಇಟೇಕರ್ ಅಧ್ಯಕ್ಷತೆ ವಹಿಸಿದ ಯರೇಣ ಇಟೇಕರ್ ಮತ್ತು ಕಾರ್ಯದರ್ಶಿ ರೋಹಿತ್ ಇಟೇಕರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸ್ಮಿತಕ್ಕ ಮಾತನಾಡಿದರು.
युवा है वह हमारा कल का भारत का फ्यूचर है ನಮ್ಮ ಭವಿಷ್ಯವನ್ನ ನಾವು ಹೇಗೆ ಬೆಳೆಸ್ತಿದೀವಿ ನಮ್ಮ ಭಾರತವನ್ನ ಯಾವ ರೂಪದಲ್ಲಿ ನೋಡ್ಲಿಕ್ಕೆ ನಾವು ಇಚ್ಛಿಸ್ತಿದೀವಿ ಅನ್ನೋದು ಪಾಲಕರಿಗೂ ಹಾಗೂ ಶಿಕ್ಷಕರಿಗೂ ಗಮನ ಕೊಡೋದು ಅತಿ ಅವಶ್ಯಕ ಮಕ್ಕಳಿಗೆ ಜನ್ಮ ಕೊಟ್ಟು ಪಾಲನೆಯನ್ನ ಕೊಡುವಾಗ ನಮ್ಮ ಊರಿನಲ್ಲಿ ಯಾವುದು ಒಳ್ಳೆಯ ಶಾಲೆ ಇದೆ ಮಾರ್ಕೆಟಿಗೆ ಹೋದಾಗ ಇದ್ದುದರಲ್ಲಿ ಯಾವುದು ಒಳ್ಳೆಯ ಬಟ್ಟೆಗಳು ಅವುಗಳನ್ನ ಕೊಡಿಸ್ತೀವಿ ಸ್ಥಿತಿವಂತರು ಮಕ್ಕಳನ್ನ ಬಹಳ ವ್ಯವಸ್ಥಿತವಾಗಿ ಬೆಳೆಸ್ತಾರೆ ಆದರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ವ್ಯವಸ್ಥೆ ಎಲ್ಲದರ ಜೊತೆಗೆ ರಾಷ್ಟ್ರ ಪ್ರೇಮವನ್ನ ಬೆಳೆಸುವುದು ನಮ್ಮೆಲ್ಲರಿಗೂ ಅತಿ ಅವಶ್ಯಕ ಈ ಮಾತನ್ನ ಪಾಲಕರಾಗಲಿ ಶಿಕ್ಷಕರಾಗಲಿ ಅನಿವಾರ್ಯ ರೂಪದಲ್ಲಿ ಅರ್ಥೈಸಿಕೊಳ್ಳಬೇಕು ನೇಷನ್ ಫಸ್ಟ್ ಈ ರೀತಿ ನಮ್ಮ ಮಕ್ಕಳಿಗೆ ನಾವು ಬೆಳೆಸುವಾಗ ಪ್ರತಿ ಹಂತದಲ್ಲೂ ಅವರಿಗೆ ನಾನು ಮಾಡುವ ಕರ್ಮದಿಂದ ರಾಷ್ಟ್ರದ ಉನ್ನತಿಯೋ ಅಥವಾ ರಾಷ್ಟ್ರಕ್ಕೆ ಇದು ಹಾನಿಯೋ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಅರಿವು ಮೂಡಿಸುವುದು ಅನಿವಾರ್ಯ ನಾವು ಎಲ್ಲಿನವರಿಗೆ ಮಾರ್ಕೆಟ್ಗೆ ಕರ್ಕೊಂಡು ಹೋದಾಗ ಅವರು ಆಟಿಕೆ ವಸ್ತುಗಳನ್ನ ಪಡೆದುಕೊಳ್ಳಿಕ್ಕೆ ಇಚ್ಛೆ ಪಟ್ಟರೂ ಸಹಿತ ಅದು ನಾನು ತೆಗೆದುಕೊಂಡು ಆಡುವ ಆಟಿಕೆ ನನ್ನ ದೇಶಕ್ಕೆ ಲಾಭವೋ ನನ್ನ ದೇಶಕ್ಕೆ ಹಾನಿಯೋ ಅನ್ನಿಸುವ ಕಾಲ ಬಂದಿದೆ ಒಂದು ಜಾಗಕ್ಕೆ ಹೋಗಿ ಹೋಟೆಲ್ ಹೋಗಿ ನಾವು ಊಟ ಮಾಡುವಾಗ ಸಹಿತ ಇದರಲ್ಲಿ ನಾವು ಕಡಿಮೆ ತಿಂದು ಹೆಚ್ಚಿದ್ದನ್ನ ನಾನು ಮಿಕ್ಕಿ ಉಳಿಸಿದರೆ ಇದು ನನ್ನ ದೇಶಕ್ಕೆ ನಾನು ಮಾಡುವ ಅಗೌರವ ನನ್ನ ದೇಶದ ಅನ್ನಕ್ಕೆ ಅಗೌರವ ನನ್ನ ದೇಶ ಮೊದಲು ಅನ್ನುವುದು ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸೋಣ ದೇಶ ಪ್ರೇಮದ ಜೊತೆಗೆ ನಾವು ಹುಟ್ಟಿ ಬೆಳೆದಂತಹ ಸಂಸ್ಕೃತಿ ಭಾರತ ದೇಶ ಆಧ್ಯಾತ್ಮಿಕ ತವರು ಆಧ್ಯಾತ್ಮಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವುದು ಅನಿವಾರ್ಯ ಇದನ್ನು ಶಾಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ತಂದೆ ತಾಯಿಗಳು ಮಾಡಲೇಬೇಕಾಗುತ್ತದೆ ಅನಿವಾರ್ಯವಾಗಿ ಹಾಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯ ರೈಸ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ರೈಸ್ ಆರ್ ಅಂದ್ರೆ ರೈಸ್ ಆಫ್ ಇಂಡಿಯಾ ಥ್ರೂ ಸ್ಪಿರಿಚುವಲ್ ಎಂಪವರ್ಮೆಂಟ್ ಆಧ್ಯಾತ್ಮಿಕ ಸಶಕ್ತಿಯಿಂದ ದೇಶದ ಉನ್ನತಿ ಎನ್ನುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಧ್ಯಾತ್ಮಿಕತೆ ವ್ಯಕ್ತಿಯನ್ನ ಸಶಕ್ತಗೊಳಿಸುತ್ತದೆ ನಿಮ್ಮ ಮಕ್ಕಳು ಬರುವ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಗಟ್ಟಿ ಇರಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾತ್ರ ಮಾಡಬೇಡಿ ಅವರನ್ನ ಆಧ್ಯಾತ್ಮಿಕತೆ ಅಂದ್ರೆ ಸ್ವಯಂನ ಬಗ್ಗೆ ಅರಿವು ಆಧ್ಯಾತ್ಮಿಕತೆ ಅಂದ್ರೆ ಮಾಡುವ ಕಾರ್ಯದಲ್ಲಿ ಭಗವಂತನ ಜೊತೆಯನ್ನ ಅನುಭವಿಸುತ್ತಾ ಜೀವನದ ಪ್ರತಿಯೊಂದು ಸನ್ನಿವೇಶವನ್ನ ಯಶಸ್ವಿಯಾಗಿ ಹೇಗೆ ಕಳಿಬೇಕು ಹೇಗೆ ನಾನು ಯಶಸ್ಸನ್ನ ಪಡಿಬೇಕು ಎನ್ನುವ ಶಿಕ್ಷಣವನ್ನ ಕೊಡುವುದು ಆಧ್ಯಾತ್ಮಿಕತೆ ಆಧ್ಯಾತ್ಮ ಅಂದ್ರೆ ಸನ್ಯಾಸ ಅಂತ ಎಂದಿಗೂ ಭಾವಿಸಬೇಡಿ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಮಕ್ಕಳಿಗಾಗಲಿ ಪಾಲಕರಿಗಾಗಲಿ ಶಿಕ್ಷಕರಿಗೆ
ಈಗ ಜಾಹೀರಾತು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2-4-2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ₹199 ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ ₹199 ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂತ ಮಕ್ಕಳಿಗೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂತ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಬರಲಿದೆ ಎಂದು JDS ಕಾನೂನು ಘಟಕದ ರಾಜ್ಯಾಧ್ಯಕ್ಷ AP ರಂಗನಾಥ್ ಹೇಳಿದರು. ರಾಜ್ಯದಲ್ಲಿ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಪೂರ್ಣ ಬಹುಮತ ಸರ್ಕಾರ ಬರಲಿದೆ ಎಂದು JDS ಕಾನೂನು ಘಟಕದ ರಾಜ್ಯಾಧ್ಯಕ್ಷ AP ರಂಗನಾಥ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಂಚರತ್ನ ಯಾತ್ರೆ ರಾಜ್ಯದ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಎಂದರು. ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿ ಹಾಗೂ ಕಾರ್ಯಕರ್ತರನ್ನು ಎದೆಗುಂದಿಸುವ ಕೆಲಸ ಆಗುತ್ತಿದೆ. ನಮ್ಮ ಕಾನೂನು ಘಟಕದವರು ಇದನ್ನು ಎದುರಿಸಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕೆಂದರು. HDK ನೇತೃತ್ವದ ಸರ್ಕಾರ ರಚನೆಯಾದರೆ ಪಂಚರತ್ನ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು. ಸಿಎಂ ಮತ್ತು ಮಾಧುಸ್ವಾಮಿಯವರು ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ತರುವುದಾಗಿ ಭರವಸೆ ನೀಡಿದರು. ಆದರೆ ವಕೀಲರ ಬೇಡಿಕೆ ಈಡೇರಿಸುವ ಮಾತು ಕೊಟ್ಟು ವಂಚಿಸಿದ್ದಾರೆ ಎಂದರು. ವಕೀಲರನ್ನು ನಂಬಿಸಿ ಮಾತು ತಪ್ಪಿದ್ದಾರೆ. ಸಾಮರಸ್ಯದಿಂದ ರಾಜ್ಯದ ಜನತೆ ಬಾಳಬೇಕೆಂಬುದು HDK ಅವರ ಆಸೆಯಾಗಿದೆ. ಬಿಜೆಪಿ ದ್ವೇಷ ಭಾವನೆ ತುಂಬುವ ಕೆಲಸ ಮಾಡಿದೆ ಎಂದರು. ದೇವೇಗೌಡರು ಆರ್ಥಿಕವಾಗಿ ಹಿಂದುಳಿದ ಮುಸ್ಲಿಮರಿಗೆ 4% ನೀಡಿದ್ದರು. ಬಿಜೆಪಿ ಮುಸ್ಲಿಂ ಮೀಸಲಾತಿ ರದ್ದುಗೊಳಿಸಿದೆ. ಚುನಾವಣಾ ಹಿನ್ನೆಲೆ ಬಿಜೆಪಿ ನಿರ್ಧಾರ ಮಾಡಿದೆ. JDS ಮುಸ್ಲಿಂ ಮೀಸಲಾತಿ ಪರ ನಿಲ್ಲಲಿದೆ ಎಂದರು. ದೇವದುರ್ಗ ಕ್ಷೇತ್ರದ ಅಧಿಕಾರಿಗಳನ್ನು ಕೂಡಲೇ ವರ್ಗಾಯಿಸಬೇಕು. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇವೆ ಎಂದರು. ಶಿವನಗೌಡರ ದಬ್ಬಾಳಿಕೆಯನ್ನು ನಾವು ದಿಟ್ಟವಾಗಿ ಎದುರಿಸುತ್ತೇವೆ. ಕಾರ್ಯಕರ್ತರು ಹೆದರಬೇಕಿಲ್ಲ. ಕುಮಾರಸ್ವಾಮಿ ಸಿಎಂ ಆಗಬೇಕೆಂದು ರಾಜ್ಯದ ಜನತೆ ತೀರ್ಮಾನ ಮಾಡಿದ್ದಾರೆ ಎಂದರು. ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ ಜಯಗಳಿಸಲಿದ್ದಾರೆ. ಸಮಾಜ ಒಡೆಯುವವರನ್ನು ಮನೆಗೆ ಕಳುಹಿಸುವಂತೆ ರಾಜ್ಯದ ಮತದಾರರಲ್ಲಿ ಮನವಿ ಮಾಡಿದರು. ಎಷ್ಟು ದಿನ ಈ ತರ ಮಾಡ್ತೀರಾ ನೀವು? ಎಷ್ಟು ದಿನ ಅವ್ರನ್ನ ದ್ವೇಷಿಸಿ ಅವ್ರನ್ನ ಯಾರನ್ನ ನೀವು ಆಸೆ ಪಡಿಸೋಕೋಸ್ಕರ ತಮ್ಮ ಫಿಲ್ಮ್ ಎಲಿಮೆಂಟ್ ಮೆಚ್ಚಿಸೋಕೋಸ್ಕರ ಈ ರೀತಿ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತಾ? ಶಾಂತಿ ಇರುತ್ತಾ? ಇದೇ ವಿಷಯದ ಈಗ ನೋಡಿ, ಅವರು ನನ್ನ ಹತ್ರ ಲೆಟರ್ ಇದೆ, ಅದ್ರಲ್ಲಿ ಹೇಳಿರೋದೆಲ್ಲ ಸುಳ್ಳು. ಅವ್ರಿಗೆ ಕಂಟೆಂಪ್ಟ್ ಒಂದ್ ಕಡೆ ಕಂಟೆಂಪ್ಟ್ ಒಂದ್ ಕಡೆ ಆದ್ರೆ ಅವರು
ಹಿಂದುಳಿದ ವರ್ಗಗಳ ಆಯೋಗಕ್ಕೆ ರಿಪೋರ್ಟ್ ಕೇಳ್ದೋ ಅಂತ ಹೇಳ್ತಾರಲ್ಲ, ರಿಪೋರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಹೈಕೋರ್ಟ್ ಕೊಟ್ಟಿದ್ದಾರೆ, ಸೀಲ್ಡ್ ಕವರ್ ಇದೆ ಹೈಕೋರ್ಟ್ ಅಲ್ಲಿ. ಅದರಲ್ಲಿ 2B ತೆಗಿಬಾರ್ದು ಅಂತ ಇದೆಯಾ ಇಲ್ವಾ ನೋಡಿ, ಕೇಳಿ ಅವ್ರು ಯಾರನ್ನಾದ್ರು. ಹಿಂದುಳಿದ ಆಯೋಗದ ವರದಿಯಲ್ಲಿ 2Bಗೆ ಕ್ಯಾಟಗರಿಗೆ ಒಂದೇ ಹಂಗೆ ಇರಬೇಕು ಅಂತ ಹೇಳಿದ್ದಾರೆ. ಇವ್ರು ಹೆಂಗೆ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಅದು ಮಾಡೋಣ. ಕಾನೂನು ಹೋರಾಟ ಕಂಟೆಂಪ್ಟ್ ಆಗ್ಬೋದು, ಇಲ್ಲೊಂದು ರಿಟ್ ಆಗ್ಬೋದು, ಇನ್ನು 3-4 ಆಪ್ಷನ್ ಇದೆ. ಈಗ ಹೋರಾಟ ಮಾಡಿದ್ರೆ ಬೇರೆ ಬೇಡ ಹಾಕಿರ್ತಾರೆ. ರಂಜಾನ್ ತಿಂಗಳು ಇದು ಪಾಪ, ಇವಾಗ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಹಬ್ಬ ಇದು. ಇಂಥ ಸಂದರ್ಭದಲ್ಲಿ ರಂಜಾನ್ ತಿಂಗಳಲ್ಲಿ ನೀವು 2B ಹೋರಾಟನೂ ಮಾಡಬಾರ್ದು ಅನ್ನೋ ಒಂದು ಎಲೆಕ್ಷನ್ಗೂ ಇದೇನು ಕನ್ಸಲ್ಲ. ಇವತ್ತು ನೋಡಿ, ಒಂದು SC ST ರಿಸರ್ವೇಶನ್ 9th ಶೆಡ್ಯೂಲ್ ಸೇರಿಸಬೇಕು, ಪಾರ್ಲಿಮೆಂಟ್ ಅಪ್ರೂವಲ್ ಬೇಕು, ಆಗಿಲ್ಲ. ಸುಮ್ಮನೆ ಅವ್ರು ಹೇಳ್ತಾರೆ ಒಕ್ಕಲಿಗರದು ಪಂಚಮಶಾಲಿದು ಇವ್ಯಾವ ಊರ್ಜಿತ ಆಗಲ್ಲ. ಸದ್ಯಕ್ಕೆ ಇವ್ರಿಗೂ ಅಷ್ಟೇ ಊರ್ಜಿತ ಆಗ್ಬೇಕು ಅಂತ ಇನ್ನು ಅವರು ಎಲೆಕ್ಷನ್ಗೆ ಎಲ್ಲರೂ ಓಟ್ ತಗೋಬೇಕು. ಆಮೇಲೆ ಅವರು ಜಾತಿ ಮಧ್ಯೆ ಧರ್ಮಗಳ ಮಧ್ಯೆ ಹೊಡೆದು ಏನ್ ಮಾಡ್ಬೇಕು, ಈ ರಿಸರ್ವೇಶನ್ ತೆಗಿಬೇಕು ಅನ್ನೋದು ಇವ್ರ ಉದ್ದೇಶ. ಮುಸಲ್ಮಾನರಿಗೆಲ್ಲ ದಲಿತರಿಗೂ ಅಷ್ಟೇ ಯಾರು ಇರಬಾರ್ದು. ಇವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೇಕು ಅನ್ನೋದಕ್ಕೆ ಬೇಸ್ ಮಾಡ್ತಾರೆ ಅಷ್ಟೇ ಇವರು. ಕೋರ್ಟಲ್ಲಿ ನಾವು ಆ ಮುಸಲ್ಮಾನ ಸಮುದಾಯಕ್ಕೆ ಈ ಇದ್ರ ವಿರುದ್ಧ ಕಾನೂನು ಹೋರಾಟಕ್ಕೆ ನಾವು ಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಅವತ್ತು ದೇವೇಗೌಡರು ಎಂತಿದ್ರು ಅದು ಮುಳುಸ ಪರವಾಗಿ ನಾವಿದ್ದೀವಿ. ಇವತ್ತು ಏನಾದ್ರೂ ಈ ರಾಜ್ಯದಲ್ಲಿ ಒಂದೇ ಧ್ವನಿಯಾಗಿ ಮಾತಾಡಿದ್ದು ಅಂದ್ರೆ ಅದು ಕುಮಾರಸ್ವಾಮಿ. ಕಾಂಗ್ರೆಸ್ ರೀತಿಯಲ್ಲಿ ಒಂದು ಸಿದ್ದರಾಮಯ್ಯ ಒಂದು ಕಡೆ ಹೇಳಿದ್ರು, DK ಶಿವಕುಮಾರ್ ಹೇಳಿದ್ರು. ಆ ರೀತಿ ನಾವು ಯಾವತ್ತೂ ನೆನ್ಕೊಂಡಿಲ್ಲ. ಕುಮಾರಸ್ವಾಮಿ ಒಂದೇ ಧ್ವನಿಯಲ್ಲಿ ಈ ಮೈನಾರಿಟೀಸ್ ಪರವಾಗಿ ಹೋರಾಟ ಮಾಡಿದ. ಸಂಕಷ್ಟ ಸಂದರ್ಭದಲ್ಲಿ ಅವ್ರ ಕೈಯನ್ನ ಬಲಪಡಿಸಬೇಕು, ಶಾಂತಿ ಸಾಮರಸ್ಯನ್ನ ಇರಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ತಮಗೆಲ್ಲ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ. ತಮ್ಮ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ವಿಷಯವನ್ನ ನಾವು ಕಳೆದ ವಾರ ಚೀಫ್ ಎಲೆಕ್ಷನ್ CEO ಕಂಪ್ಲೇಂಟ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ದೇವದುರ್ಗ ಅದರಲ್ಲೂ ಅಲ್ಲಿನ ಶಾಸಕರು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಅನೇಕ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಆ ಅಧಿಕಾರಿಗಳನ್ನ ವರ್ಗ ಮಾಡಬೇಕು ಅಂತ ಹೇಳಿ ನಾವು ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದ್ರ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅಂತ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಇಲ್ಲ ಅಂದ್ರೆ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ಡೆಲ್ಲಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ನಮ್ಮ ವಕೀಲರು ವಿಶೇಷವಾಗಿ ಏನು ಶಿವನಗೌಡ ನಾಯಕ್ ಅವರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಜನ ವಕೀಲರು ಅಲ್ಲಿ ನಾವು ರಿಪೀಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಎದೆಗುಂದಬಾರ್ದು. ನಾವು ನೀವು ಯಾರು ಎದುರಿಸಕ್ಕಾಗಲ್ಲ. ಇವತ್ತು ಅಧಿಕಾರಿಗಳಿಗೆಲ್ಲ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಯಾವ ಶಿವನಗೌಡ ಪಾಟೀಲ್ ಶಿವನಗೌಡ ನಾಯಕರು ಉಳಿಸಕ್ಕಾಗಲ್ಲ. ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿ. ಕಾನೂನಿನ ವಿರುದ್ಧವಾಗಿ ಅವ್ರು ಮಾತು ಕೇಳ್ಕೊಂಡು ನೀವು ಶಿವನಗೌಡ ನಾಯ್ಕು, ಬಸವರಾಜ ಬೊಮ್ಮಾಯಿ ಇನ್ನೊಬ್ರು ಬರ್ತಾರೆ ಅಂತ ನೀವೇನಾದ್ರು ಅನ್ಕೊಂಡ್ರೆ ನೀವು ಮನೆಗೆ ಹೋಗ್ತೀರಾ. ಆ ಕೆಲಸವನ್ನು ನಾವು ಕಾನೂನು ಘಟಕ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರೇನಾದ್ರು ಚುನಾವಣೆ ಏನು ಇಲ್ಲಿನ ಅಧಿಕಾರಿಗಳ ಕಾನೂನು ರೀತಿಯಲ್ಲೇ ನಡೀಲಿಲ್ಲ ಅಂದ್ರೆ ನಾವು ಚುನಾವಣಾ ವಿಷಯದಲ್ಲಿ ನಾವು ಎಲ್ಲದಕ್ಕೂ ಎಲ್ಲ ಕಾನೂನು ಹೋರಾಟಕ್ಕೂ ಸಿದ್ಧವಿದ್ದೇವೆ. ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡ್ತೀವಿ ವಿರುದ್ಧ, ಅಥವಾ ತಹಸೀಲ್ದಾರ್ ವಿರುದ್ಧ, DC ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಸದಾ ನಮ್ಮ ಟೀಮ್ ರೆಡಿ ಇದೆ. ಈ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ, ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರಲ್ಲಿ ಈ ಒಂದು ಮನವಿ ಮಾಡ್ತೇವೆ. ನೀವು ಯಾರು ಹೆದರಬೇಡಿ. ಜನ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಮಾಡಬೇಕು. 5 ವರ್ಷ ಅವರು ರಾಜ್ಯ. ಇದೇ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಕಾನೂನು ಘಟಕದ ಅಧ್ಯಕ್ಷರನ್ನಾಗಿ ಶಾಂತಗೌಡ ವಕೀಲರ ನೇಮಕ ಮಾಡಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಿವಶಂಕರ್ ವಕೀಲ್, ವಿಶ್ವನಾಥ್ ಪಟ್ಟಿ, ವಿನಯ್ ಕುಮಾರ್ ಉಪಸ್ಥಿತರಿದ್ದರು. ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ಮಂಚಾಲ್ ಇವರನ್ನು ಹುದ್ದೆಯಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಛಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್ ಹೇಳಿದರು. ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ಮಂಚಾಲ್ ಅವರನ್ನು ಹುದ್ದೆಯಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಛಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಂ ವಸಂತ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣೆ ಮೂಲ ರಾಜ್ಯ ನಿರ್ದೇಶಕ ಆಯ್ಕೆ ನಂತರ ಮಹಾಸಭಾದ ಬಯಲ ನಿಯಮಗಳಂತೆ ಸೆಪ್ಟೆಂಬರ್ 9ರಂದು ಸಾಮಾನ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಷರತ್ತುಗಳ ಹಾಕಿ ರಾಜ್ಯ ಸಮಿತಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಪ್ರಭಾರವನ್ನು ವಹಿಸಲಾಗಿತ್ತು. ಅಕ್ಟೋಬರ್ 10ರಂದು 50 ಜನರನ್ನು ಒಳಗೊಂಡ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ಅವಿರೋಧ ಆಯ್ಕೆಗೆ ಸರ್ವಾನುಮತದಿಂದ ತೀರ್ಮಾನಿಸಲಾಗಿತ್ತು. ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಪಟ್ಟಿ ಅನುಮೋದನೆ ನೀಡುವಾಗ 2022 ಡಿಸೆಂಬರ್ ಒಳಗೆ 1000 ಸದಸ್ಯತ್ವ ಮಾಡುವುದು, ನಗರ, ಗ್ರಾಮಾಂತರ, ಹೋಬಳಿ 30 ಜನ ಒಳಗೊಂಡ ಸಮಿತಿ ರಚಿಸಲು ಷರತ್ತು ವಿಧಿಸಲಾಗಿತ್ತು. ಆದರೆ ಜಿಲ್ಲಾಧ್ಯಕ್ಷ ಕೆ. ನಾಗಲಿಂಗಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸದಸ್ಯತ್ವ ಪೂರ್ಣಗೊಳಿಸಿಲ್ಲ. ಕೆಲ ಘಟಕಗಳಿಗೆ ಮಹಾಸಭಾದ ರಾಜ್ಯಾಧ್ಯಕ್ಷರು, ತಾಲೂಕು, ಹೋಬಳಿ ಸಮಿತಿಗಳು ಪಟ್ಟಿಗೆ ಪ್ರಭಾರ ನಿರ್ದೇಶಕರಿಗೆ ಮಾಹಿತಿ ನೀಡದೆ ರಾಜ್ಯಾಧ್ಯಕ್ಷರು ಲಿಖಿತ ಆದೇಶ ನೀಡಿದ್ದಾರೆ. ಇದು ಸಹ ಸಾಮಾನ್ಯ ಸಭೆ ನಿರ್ಣಯದ ಉಲ್ಲಂಘನೆಯಾಗಿದೆ ಎಂದರು. ರಾಯಚೂರು ನಗರ ಮತ್ತು ತಾಲೂಕು ಸಮಿತಿ ಹೊರತುಪಡಿಸಿ ಉಳಿದ ತಾಲೂಕು ಸಮಿತಿಗಳನ್ನು ರಚಿಸಿದ್ದು ರಾಜ್ಯ ಸಮಿತಿ ಅನುಮೋದನೆ ಪಡೆದಿಲ್ಲ. ಲಿಂಗಸೂರು ತಾಲೂಕಿನ ಪದಾಧಿಕಾರಿಗಳಿಗೆ ಜಿಲ್ಲಾ ಸಮಿತಿ ಲೆಟರ್ ಹೆಡ್ ಬಳಸಿ ನೇಮಕಾತಿ ಆದೇಶ ನೀಡಿರುವುದು ಸಹ ಸಂಘದ ಬಯಲ ಉಲ್ಲಂಘನೆಯಾಗಿದೆ. ರಾಜ್ಯ ಸಮಿತಿ ಆದೇಶದಂತೆ ಸದಸ್ಯತ್ವ ಪೂರ್ಣಗೊಳಿಸದೆ ಇದ್ದಲ್ಲಿ ಜಿಲ್ಲಾಧ್ಯಕ್ಷರ ಹುದ್ದೆ ತನ್ನಿಂದ ತಾನೇ ಅನೂರ್ಜಿತಗೊಳ್ಳುತ್ತದೆ ಎಂಬ ಷರತ್ತಿನಿಂದ ಕೆ. ನಾಗಲಿಂಗಸ್ವಾಮಿಯವರನ್ನು ಪದಚ್ಯುತಿಗೊಳಿಸಲಾಗಿದೆ ಎಂದರು. ಲಿಂಗಸೂರಿನಲ್ಲಿ ನಡೆದ ಜಿಲ್ಲಾ ಛಲವಾದಿ ಸಮಾವೇಶದ ಕುರಿತು ಸಭೆ ಕರೆಯದೆ ಸಾಮಾಜಿಕ ಜಾಲತಾಣದ ಮೂಲಕ ಸಮಾವೇಶ ನಡೆಸುವ ಮಾಹಿತಿ ರವಾನಿಸಲಾಗಿದೆ. ತಾಲೂಕು ಸಮಿತಿ ಹಾಗೂ ಜಿಲ್ಲಾ ಸಮಿತಿಯಲ್ಲಿ ಚರ್ಚಿಸದೆ ನಿರ್ಧರಿಸಲಾಗಿದೆ. ರಾಜ್ಯ ನಿರ್ದೇಶಕರು ಕರೆದ ಸಭೆಗೆ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳ ಪದಾಧಿಕಾರಿಗಳು ಭಾಗವಹಿಸದಂತೆ ಉದ್ದೇಶಪೂರ್ವಕವಾಗಿ ಸಂದೇಶ ಹಾಕಿ ಸಂಘ ಬಯಲ್ ನಿಯಮ ಉಲ್ಲಂಘಿಸಿದ್ದಾರೆ. ಲಿಂಗಸೂರು ಮೀಸಲು ಕ್ಷೇತ್ರದ ಸ್ಪರ್ಧಾಕಾಂಕ್ಷಿ ಎಂದು ಬಿಂಬಿಸಿಕೊಂಡು ಪತ್ರಿಕಾಗೋಷ್ಠಿ, ಟಿಕೆಟ್ ಗ್ಯಾರಂಟಿ ಎಂದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾಗಲಿಂಗಸ್ವಾಮಿ ಹಾಕಿಕೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಯನ್ನು ಪದಚ್ಯುತಿಗೊಳಿಸಿ ಮಾರ್ಚ್ 12ರಂದು ನಡೆದ ನಿರ್ಧರಿಸಲಾಗಿದೆ. ಮಹಾಸಭಾ ಅಧ್ಯಕ್ಷರು ಸಹ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದರು. ಆದೇಶ ಪತ್ರ ನೀಡಿದ ದಿನಾಂಕ 23/11/2022ರಿಂದ 30/12 ಒಳಗಡೆ 1000 ಸದಸ್ಯತ್ವವಾಗಿ ಈ ಜಿಲ್ಲೆಯ ವ್ಯಾಪ್ತಿಗೆ ಬರುವ ನಗರ, ಗ್ರಾಮಾಂತರ, ತಾಲೂಕು ಹಾಗೂ ಹೋಬಳಿಯ ಕನಿಷ್ಠ 30 ಜನರ ದಳದಲ್ಲಿ ಸೇರಿಸಿಕೊಂಡು ಸದಸ್ಯತ್ವವನ್ನು ಖಚಿತಪಡಿಸಿಕೊಂಡು ಸಮಿತಿಗಳು ರಚಿಸುವುದು, ಗ್ರಾಮಗಳನ್ನು ರೂಪಿಸುವುದು ಎಂಬ ಷರತ್ತನ್ನು ವಿಧಿಸಿತ್ತು. ಆದರೆ ಜಿಲ್ಲಾಧ್ಯಕ್ಷರು ಇದುವರೆಗೆ ಯಾವುದೇ ಸದಸ್ಯತ್ವವನ್ನು ಪೂರ್ಣ ಮಾಡಿರುವುದಿಲ್ಲ. ಹಾಗೂ ಇನ್ನೊಂದು ವಿಷಯ ಏನಿದೆ ಮುಖ್ಯವಾಗಿ ಅಂದರೆ, ದಿನಾಂಕ 24/12/22ರಂದು ರಾಜ್ಯಾಧ್ಯಕ್ಷರು ಸಭೆ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಸಮಿತಿಗಳು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು ರಚಿಸಲು ರಾಜ್ಯ ಸಮಿತಿಯ ಜಿಲ್ಲಾ ಪ್ರಭಾರ ನಿರ್ದೇಶಕರ ಗಮನಕ್ಕೆ ತರದೆ ರಾಜ್ಯಾಧ್ಯಕ್ಷರು ಲಿಖಿತ ಆದೇಶ ಪತ್ರ ನೀಡಿದ್ದು ಸಂಘದ ಬೈಲಾದ ಹಾಗೂ ದಿನಾಂಕ 9/9/2022ರ ಸಾಮಾನ್ಯ ಸಭೆಯ ನಿರ್ಣಯಗಳ ಉಲ್ಲಂಘನೆಯಾಗುತ್ತದೆ. ರಾಜ್ಯಾಧ್ಯಕ್ಷರ ಈ ರೀತಿ ಆದೇಶವು ಅಧಿಕೃತವಾಗಿರುವುದಿಲ್ಲ. ರಾಜ್ಯ ಸಮಿತಿ 9 ಜನ ನಿರ್ದೇಶಕರು ಒಳಗೊಂಡ ನೀಡಿದ ಆದೇಶ ಪತ್ರ ಅಧಿಕೃತವಾಗಿರುತ್ತದೆ. ಎರಡನೇ, ಈ ಮೇಲಿನ ಆದೇಶದಲ್ಲಿ ಜಿಲ್ಲಾಧ್ಯಕ್ಷರು ಜಿಲ್ಲೆಯ ರಾಯಚೂರು ತಾಲೂಕು ಮತ್ತು ರಾಯಚೂರು ನಗರ ಸಮಿತಿಗಳನ್ನು ಹೊರತುಪಡಿಸಿ ಉಳಿದ ತಾಲೂಕುಗಳ ಸಮಿತಿಗಳನ್ನು ರಚಿಸಿದ್ದು ಅವುಗಳ ಅನುಮೋದನೆಯನ್ನು ಇದುವರೆಗೂ ರಾಜ್ಯ ಸಮಿತಿಯಿಂದ ಪಡೆದಿಲ್ಲ. ಫೈನಲ್ ಪ್ರಕಾರ ಜಿಲ್ಲೆಯಲ್ಲಿ 1000 ಸದಸ್ಯತ್ವ ಇರುವ ಪಕ್ಷದಲ್ಲಿ ರಾಜ್ಯ ಸಮಿತಿಯ ನಿರ್ದೇಶಕರ ಶಿಫಾರಸು ಮೇರೆಗೆ ರಾಜ್ಯ ಸಮಿತಿ ಅನುಮೋದನೆ ಪಡೆಯತಕ್ಕದ್ದು. ಇದನ್ನು ಉಲ್ಲಂಘಿಸಿದಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಕೆಲವು ಪದಾಧಿಕಾರಿಗಳನ್ನು ಜಿಲ್ಲಾ ಸಮಿತಿಯ ಲೆಟರ್ನಲ್ಲಿ ನೇಮಕಾತಿ ಆದೇಶ ನೀಡಿದ್ದು ಸಂಪೂರ್ಣವಾಗಿ ಸಂಘದ ಬಯಲದ ಉಲ್ಲಂಘನೆಯಾಗಿರುತ್ತದೆ. ಮೂರನೇ, ರಾಜ್ಯ ಸಮಿತಿ ಆದೇಶದಂತೆ ದಿನಾಂಕ 31/12 ವರೆಗೆ 1000 ಸದಸ್ಯತ್ವವನ್ನು ಮಾಡದಿದ್ದ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರ ಹುದ್ದೆ ತಂತಾನೆ ಅನುಮೋದನೆಗೊಳ್ಳುತ್ತದೆ. 3/3/2022ರಂದು ಲಿಂಗಸೂರಿನಲ್ಲಿ ಜಿಲ್ಲಾ ಛಲವಾದಿ ಮಹಾಸಮಿತಿಯಿಂದ ಹಮ್ಮಿಕೊಂಡ ಸಮಾವೇಶಕ್ಕೆ ಮೊದಲು ದಿನಾಂಕ 1/3/2022ರಂದು ರಾಜ್ಯ ನಿರ್ದೇಶಕರು ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳನ್ನು ಸಮಾವೇಶ ಕುರಿತು ಚರ್ಚಿಸಲು ಸಾಮಾಜಿಕ ಕಾರಣದ ಮೂಲಕ ಕರೆಯಲಾಗಿ ಸಭೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು ಈ ಸಭೆಯು ಜಿಲ್ಲಾ ಸಮಿತಿಯಿಂದ ಕರೆಯಲಾಗಿಲ್ಲ ಹಾಗೂ ಸಮಾವೇಶವು ಹತ್ತಿರದಲ್ಲಿರುವುದರಿಂದ ಈ ಸಭೆಗೆ ಜಿಲ್ಲೆಯ ಯಾವುದೇ ತಾಲೂಕಿನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಭಾಗವಹಿಸಬಾರದೆಂದು ಅವರು ಸಂದೇಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ರಾಜ್ಯ ಸಮಿತಿಯ ಆದೇಶದ ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡಿರುತ್ತಾರೆ. ಸಮಾವೇಶದ ನಂತರ ದಿನಾಂಕ 12/3/2022ರಂದು ಸಮಾವೇಶ ಕುರಿತು ಮತ್ತು ಸದಸ್ಯತ್ವ ನೋಂದಣಿ ಕುರಿತು ರಾಜ್ಯ ಸಮಿತಿ ನಿರ್ದೇಶಕರು ಜಿಲ್ಲಾ ಪ್ರಭಾರಿ ಸಭೆ ಕರೆಯಲಾಗಿ ಸಭೆಗೆ ಜಿಲ್ಲಾ ಹಾಗೂ ತಾಲೂಕುಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಭಾಗವಹಿಸಬಾರದೆಂದು ಸಾಮಾಜಿಕ ಜಾಲತಾಣದಲ್ಲಿ ಉದ್ದೇಶಪೂರ್ವಕವಾಗಿ ಸಂದೇಶ ಹಾಕಿದ್ದು ಸಂಘದ ಬಯಲ ಉಲ್ಲಂಘನೆ ಮಾಡಿ ಅಶಿಸ್ತು ಪ್ರದರ್ಶನ ಮಾಡಿ. ಮಹಾಸಭಾ ಹೈಕೋರ್ಟ್ ನಿರ್ದೇಶನದಂತೆ ದಿನಾಂಕ 7/8/2022ರಂದು ರಾಜ್ಯದಲ್ಲಿ 15 ಸ್ಥಾನಗಳಿಗೆ ಚುನಾವಣೆ ನಡೆಯಿತು.
ಆ ಚುನಾವಣೆಯಲ್ಲಿ ಕೆ ಶಿವರಾಮ್ ಅವರ ಪೆನಲ್ನಲ್ಲಿ ನಾನು ಇದ್ದೆ. ಟೋಟಲ್ 15 ಜನ ಆರಿಸಿ ಬಂದ್ವಿ. ಆರಿಸಿ ಬಂದ ಮೇಲೆ ಆಮೇಲೆ ಶಿವರಾಮ್ ಸಾಹೇಬ್ರೆ ರಾಜ್ಯಾಧ್ಯಕ್ಷರಾದಂತ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ಮೇಲೆ 9/9/2022 ಕಾರ್ಯಕಾರಿ ಸಮಿತಿಯಲ್ಲಿ ಕೆಲವೊಂದು ಮಹತ್ವದ ನಿರ್ಣಯಗಳು ತಂದುಕೊಟ್ಟರು. ಬಯಲದಲ್ಲಿ ಏನಿದೆ 1000 ಜನ ಸದಸ್ಯತ್ವ ಇದ್ದರೆ ಚುನಾವಣೆ ಹೋಗ್ಬೇಕು, ಇಲ್ಲಾಂದ್ರೆ ಆ ಒಂದು ಜಿಲ್ಲೆಯ ರಾಜ್ಯ ನಿರ್ದೇಶಕರಿಗೆ ಅವರಿಗೆ ಏನಿದೆ ಸಭೆಗಳನ್ನು ಕರೆದು ಸಭೆ ಏನಿದೆ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಗಳು ಮಾಡ್ಬೇಕಂತ ಒಂದು ನಮಗೆ ಆದೇಶ ಕೊಟ್ಟರು. ಅದರಂತೆ ನಾನು 16/10/2022 ಪತ್ರಿಕಾ ಭವನದಲ್ಲಿ ಜಿಲ್ಲಾ ಚಲವಾದಿ ಸಮಾಜವನ್ನು ಕರೆದು 51 ಒಳಗೊಂಡ ಅಧ್ಯಕ್ಷರು, ನಾಗರಿಕ ಸಂಘ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಟೋಟಲ್ 51 ಜನ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯನ್ನು ಮಾಡಿ ಅವರು ನಾನು ಶಿಫಾರಸು ಮಾಡಿ ರಾಜ್ಯ ಸಮಿತಿಯಿಂದ ಅನುಮೋದನೆ ತೆಗೆದುಕೊಂಡ ಮೇಲೆ ಆದೇಶ ಪತ್ರ ಕೊಡಬೇಕಾಗಿ ಕೆಲವೊಂದು ಷರತ್ತುಗಳನ್ನು ಅವರಿಗೆ ನಾವು ನಿರ್ದೇಶಿಸಿ. ಈ ಸಂದರ್ಭದಲ್ಲಿ BA ದೊಡ್ಮನಿ, ಗಾರ್ಲಿ ದಿಗಂಬರ್, ಬಸವರಾಜ್ ಗಟ್ಟು, ವಿಜಯ್ ಪ್ರಸಾದ್, ಚನ್ನರಾಯುಡು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆ ರಾಮಸೇನಾ ವತಿಯಿಂದ ಇಂದು ರಾಯಚೂರು ನಗರದ ಹನುಮಾನ್ ಚಿತ್ರಮಂದಿರ ವೃತ್ತದಲ್ಲಿ ಶ್ರೀರಾಮನವಮಿ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ರಾಮಸೇನಾ ವತಿಯಿಂದ ಇಂದು ರಾಯಚೂರು ನಗರದ ಹನುಮಾನ್ ಚಿತ್ರಮಂದಿರ ವೃತ್ತದಲ್ಲಿ ಇರುವ ಶ್ರೀ ಬಾಲಮಾರಮ್ಮ ದೇವಸ್ಥಾನ ಹತ್ತಿರ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ರಾಮನವಮಿ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ರಾಮಸೇನಾ ರಾಯಚೂರು ವತಿಯಿಂದ ಶ್ರೀರಾಮನವಮಿಯ 2ನೇ ವರ್ಷದ ಆಚರಣೆಯನ್ನು ವೃತ್ತದಲ್ಲಿ ಶ್ರೀ ಬಾಲಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಮೊದಲಿಗೆ ಹೇಳಬೇಕಂತಂದ್ರೆ ನಮ್ಮ ಹೊಸ ವರ್ಷದ ಯುಗಾದಿ, ಆ ಯುಗಾದಿ ಹಬ್ಬದ ಮೊದಲನೇ ಹಬ್ಬವೇ ನಮ್ಮ ಶ್ರೀರಾಮನವಮಿ. ಶ್ರೀರಾಮನವಮಿ ಜನ್ಮಿಸಿದಂಥ ದಿನ ಇದು, ಪ್ರಸಿದ್ಧ ದಿನ ಇದು. ಯಾಕೆಂತಂದ್ರೆ ಬಹಳ ಜನ ಇದು. ಈ ಸಂದರ್ಭದಲ್ಲಿ ಗುರು ಹಿರಿಯರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಹೃದಯ ಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಸುತ್ತಲೂ ಟೈಲ್ಸ್ಗಳು ಕಿತ್ತಿ ಹೋಗಿದ್ದು ಸೌಂದರ್ಯೀಕರಣ ಮಾಡುವಂತೆ ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಹೃದಯ ಭಾಗದಲ್ಲಿ ಇರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಸುತ್ತಲೂ ಟೈಲ್ಸ್ಗಳು ಕಿತ್ತಿ ಹೋಗಿದ್ದು ಸೌಂದರ್ಯೀಕರಣ ಮಾಡುವಂತೆ ಒತ್ತಾಯಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ವೃತ್ತದ ಸುತ್ತಲೂ ನಿರ್ಮಿಸಿರುವ ಟೈಲ್ಸ್ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಟೈಲ್ಸ್ಗಳು ಬಿದ್ದು ಹೋಗಿ ಹಲವಾರು ದಿನಗಳು ಕಳೆದಿವೆ. ಈ ಕುರಿತು ಹಲವು ಬಾರಿ ನಗರಸಭೆ ಗಮನಕ್ಕೆ ತಂದರೂ ಬೇಜವಾಬ್ದಾರಿತನ ವರ್ತಿಸುತ್ತಿದ್ದಾರೆ ಎಂದು ಸಂಘಟನೆಗಳ ಮುಖಂಡರು ದೂರಿದರು. ಈ ಹಿಂದೆ ವೃತ್ತದ ಕಾಮಗಾರಿ ನಿರ್ವಹಿಸಿದ ಗುತ್ತೇದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ವೃತ್ತ ಸೌಂದರ್ಯೀಕರಣ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಕಾಮಗಾರಿ ಮಾಡಿದ ಗುತ್ತೇದಾರಿಗೆ ಧಿಕ್ಕಾರ ಹೇಳಿ ಅಂಬೇಡ್ಕರ್ ವೃತ್ತದಲ್ಲಿ ಕಳಪೆ ಕಾಮಗಾರಿ ಕೈಗೊಂಡಿರುವ ಗುತ್ತೇದಾರರ ಮೇಲೆ ಕಪ್ಪು ಪಟ್ಟಿ ಸೇರಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಕಾಮಗಾರಿ ನಿರ್ಲಕ್ಷ್ಯ ವಹಿಸಿದ ನಗರಸಭಾ ಅಧಿಕಾರಿಗಳನ್ನು ಅಮಾನತು ಮಾಡಿ, ಅಂಬೇಡ್ಕರ್ ವೃತ್ತವನ್ನು ಅಮಾನತು ಮಾಡಿ, ಕಾಮಗಾರಿ ಮಾಡಿದ ಗುತ್ತೇದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ನಗರಸಭಾ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕಾಮಗಾರಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಕಾಮಗಾರಿ ಪಟ್ಟಿಗೆ ಸೇರಿಸಬೇಕು. ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಕಾಮಗಾರಿಯನ್ನು ಕೂಡಲೇ ಮಾಡಲೇಬೇಕು, ಕಾಮಗಾರಿಯನ್ನು ಕೂಡಲೇ ಮಾಡಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾಮೇಧಾವಿ. ರಾಯಚೂರು ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಸುತ್ತಮುತ್ತಲಿನ ಇಲ್ಲಿ ನೀವೆಲ್ಲ ಕಾಣಬಹುದು. ಇದೆಲ್ಲ ಟೈಲ್ಸ್ ಹಚ್ಚತಕ್ಕಂಥ ಕೆಲಸ ನಗರಸಭೆ ಮತ್ತು ಜಿಲ್ಲಾಡಳಿತ
ಕಡೆಯಿಂದ ಕಾಮಗಾರಿಯನ್ನು ತಗೊಂಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ 14 ತಾರೀಕು ಬಂದರೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಈ ಒಂದು ವಿಚಾರಕ್ಕಾಗಿ ಇವತ್ತು ನಾವೆಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಮುಖಂಡರು ಕಲಿತು ನಾವು ಇವತ್ತು ಜಿಲ್ಲಾಡಳಿತ ಮತ್ತು ನಗರಸಭೆಯವರು ಯಾವ ಥರ ಇವತ್ತು ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಕೈ ಸಾಯಿಸ್ತಕ್ಕಂಥ ಕೆಲಸ ಮಾಡಿದೆ. ಸೊ ನಾವು ಜಿಲ್ಲಾಡಳಿತ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಕಾಟಾಚಾರಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ಮೀಟಿಂಗ್ ಕರೆದಿದ್ರಿ, ಯಾರೂ ಗಮನಕ್ಕಿಲ್ಲ, ಅದು ಕ್ಯಾನ್ಸಲ್ ಮಾಡಿದ್ರು. ಇವತ್ತು 14 ತಾರೀಕು ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಸ್ವಾಮಿ ಜಯಂತಿ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ವೃತ್ತಕ್ಕೆ ಬರ್ರಿ. ಇಲ್ಲಿರ್ತಕ್ಕಂಥ ನಿಮ್ಮ ಜಿಲ್ಲಾಡಳಿತ ಮತ್ತು ಪೌರಾಯುಕ್ತರು, ನಗರಸಭೆ ಮತ್ತು ನಗರಸಭೆ ಆಯುಕ್ತರು ಏನು ಮಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಕಳಪೆ ಮಟ್ಟ ಕಾಮಗಾರಿ ಆಗ್ತಾ ಇದೆ. ಇಲ್ಲಿ ನೀವು ಇದ್ರ ಮೊದಲು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆ ಮುಖಂಡರ ಕಡೆಯಿಂದ ಜಿಲ್ಲಾಡಳಿತ ಮತ್ತು ನಗರಸಭೆ ಪೌರಾಯುಕ್ತರಿಗೆ ಈ ಕೂಡಲೇ ಈ ಸಂಬಂಧಪಟ್ಟಿರ್ತಕ್ಕಂಥ ಕಳಪೆ ಕಾಮಗಾರಿ ವಹಿಸ್ತಕ್ಕಂಥ ಕಪ್ಪು ಪಟ್ಟಿ ಸೇರಿಸಬೇಕು ಮತ್ತು ಈ ಟೈಲ್ಸ್ ಹಳೆ ಟೈಲ್ಸ್ ಎಲ್ಲ ಕಿತ್ತು ಹೊಸ ಟೈಲ್ಸ್ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ವಿಶ್ವನಾಥ್ ಪಟ್ಟಿ, ಮಲ್ಲೇಶ್ ಕೊಲಮಿ, ವೆಂಕಟೇಶ್, ಮಹೇಶ್ ಕುಮಾರ್, ಮಾರಪ್ಪ, ರವಿದಾದ, ಸಂತೋಷ್ ಕುಮಾರ್, ಬಂದೆ ನವಾಜ್, ಕುಮಾರಸ್ವಾಮಿ, ಶಶಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗದ ಪ್ರಭಾವಿ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ಕೆ ಕರಿಯಪ್ಪ ಗುರುವಾರ ಬೆಂಗಳೂರಿನ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಹಿಂದುಳಿದ ವರ್ಗದ ಪ್ರಭಾವಿ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ಕೆ ಕರಿಯಪ್ಪ ಗುರುವಾರ ಬೆಂಗಳೂರು ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಳೆದ 9 ವರ್ಷಗಳಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿ ಗುರುತಿಸಿಕೊಂಡಿದ್ದ ಕೆ ಕರಿಯಪ್ಪ ತಮ್ಮ ಬೆಂಬಲಿಗರಾದ ತಿರುಕಾಯಿ ಹನುಮಂತಪ್ಪ, ಅಮರೇಶಪ್ಪ ಮೈಲಾರ, ಎಂ ಲಿಂಗಪ್ಪ, ಬಸವರಾಜ್ ಬುರ್ಲಿ ವಕೀಲರು, ಜೆ ರಾಯಪ್ಪ ಸೇರಿದಂತೆ 100ಕ್ಕೂ ಹೆಚ್ಚು ಪ್ರಮುಖ ಮುಖಂಡರೊಂದಿಗೆ ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ರಾಜಕೀಯ ಭವಿಷ್ಯ ಕಟ್ಟಿಕೊಳ್ಳಲು ಹೊಸ ಹೆಜ್ಜೆ ಇಟ್ಟಿದ್ದಾರೆ. 2013ರಲ್ಲಿ ಬಿಎಸ್ಆರ್ ಪಕ್ಷದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಕೆ ಕರಿಯಪ್ಪ 2ನೇ ಸ್ಥಾನ ಗಳಿಸಿದ್ದರು. ನಂತರ ನಡೆದ ರಾಜಕೀಯ ಬದಲಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದರು. 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೂ ಕೈ ಟಿಕೆಟ್ ಸಿಗಲಿಲ್ಲ. ಈ ಬಾರಿಯೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಕಾಂಗ್ರೆಸ್ನಲ್ಲಿರುವ ಟಿಕೆಟ್ ಪೈಪೋಟಿಯಲ್ಲಿ ತಮಗೆ ಟಿಕೆಟ್ ಸಿಗಲ್ಲವೆಂದು ಅರಿತು ಬಿಜೆಪಿ ಟಿಕೆಟ್ ಖಚಿತಪಡಿಸಿಕೊಂಡು ಬಿಜೆಪಿ ಸೇರಿದ್ದಾರೆ ಎನ್ನಲಾಗಿದೆ. ಕರಿಯಪ್ಪ ಕಳೆದ 9 ವರ್ಷದಲ್ಲಿ ಪಕ್ಷದ ಜಿಲ್ಲಾ ನಾಯಕರು ನನ್ನನ್ನು ಗುರುತಿಸಿಲ್ಲ, ನನ್ನ ಬೆಂಬಲಿಗರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ನೀಡಿಲ್ಲ. ಪಕ್ಷದ ನಾಯಕರಾದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಮಾತಿನಂತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗಾಗಿ ದುಡಿದಿದ್ದೇನೆ. ಆದಾಗ್ಯೂ ಪಕ್ಷದಲ್ಲಿ ಉಸಿರುಗಟ್ಟಿಸುವ ವಾತಾವರಣ ಉಂಟಾಗಿದೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿಯೂ ಗುಂಪುಗಾರಿಕೆ ಇದೆ. ಸ್ವಾರ್ಥದಿಂದ ರಾಜಕಾರಣ ಮಾಡಲಾಗುತ್ತಿದೆ. 2ನೇ ಹಂತದಲ್ಲಿ ನಾಯಕರಿಗೆ ಗುರುತಿಸುವ ಕೆಲಸ ಆಗುತ್ತಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗದ 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 1 ಟಿಕೆಟ್ ಮಾತ್ರ ಹಿಂದುಳಿದ ವರ್ಗಕ್ಕೆ ನೀಡಿದ್ದು, ಉಳಿದಂತೆ 13 ಕ್ಷೇತ್ರಗಳಲ್ಲೂ ಬೇರೆಯವರಿಗೆ ಕಾಂಗ್ರೆಸ್ ಮಣೆ ಹಾಕಿದೆ ಎಂದು ಆರೋಪಿಸಿದರು. ವೀರೇಶ್ ಕುಮಾರ್ ಅವರಿಗೆ ಡಾಕ್ಟರೇಟ್ ಪದವಿ, ಚೂರು ಒಪಿಜೆಎಸ್ ವಿದ್ಯಾಲಯ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾನ್ವಿಯಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ವೀರೇಶ್ ಕುಮಾರ್ ಇವರಿಗೆ ಮುಂಬೈನ ಪ್ರೊಫೆಸರ್ ರೇಖಾ ಪಿ ಕೈಲಾಶ್ಕರ್ ಮಾರ್ಗದರ್ಶನದಲ್ಲಿ ಎಸ್ಪಿಡಿ ಆನಂದ್ ಸೋಷಿಯಾಲಜಿ ಇಟ್ಸ್ ಕಾನ್ಸಿಕ್ವೆನ್ಸಸ್ ಎಂಬ ವಿಷಯದ ಮೇಲೆ ಪ್ರಬಂಧ ಮಂಡಿಸಿದ್ದಕ್ಕಾಗಿ ರಾಜಸ್ಥಾನದ ಚೂರು ಒಪಿಜೆಎಸ್ ವಿಶ್ವವಿದ್ಯಾಲಯವು ದಿನಾಂಕ 18 ಮಾರ್ಚ್ 2023ರಂದು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಪ್ರವರ್ಗ 2B ಮುಸ್ಲಿಂ ಸಮುದಾಯಕ್ಕಿದ್ದ ಮೀಸಲಾತಿ ರದ್ದುಪಡಿಸಿರುವುದನ್ನು ಪುನಃ ಮುಂದುವರಿಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಪ್ರವರ್ಗ 2B ಮುಸ್ಲಿಂ ಸಮುದಾಯಕ್ಕಿದ್ದ ಮೀಸಲಾತಿ ರದ್ದುಪಡಿಸಿರುವುದನ್ನು ಪುನಃ ಮುಂದುವರೆಸಲು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮುಸ್ಲಿಂ ಜನಾಂಗದವರು ಪ್ರವರ್ಗ 2B ಅಡಿಯಲ್ಲಿ ಬರುವ ಮೀಸಲಾತಿಯನ್ನು ಬಿಜೆಪಿ ನೇತೃತ್ವ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಮುಸ್ಲಿಂ ಸಮುದಾಯಕ್ಕಿದ್ದ 2B ಮೀಸಲಾತಿಯನ್ನು ರದ್ದುಪಡಿಸಿದ್ದಾರೆ. ಇದು ಅಸಂವಿಧಾನಿಕವಾಗಿದ್ದು ಹಾಗೂ ನಿರ್ದಿಷ್ಟ ಸಮುದಾಯವನ್ನು ಗುರುತಿಸಿಕೊಂಡು ಮಾಡಿರುವ ಉದ್ದೇಶಿತ ದಾಳಿಯಾಗಿದೆ ಎಂದು ದೂರಿದರು. ಸಂವಿಧಾನದಲ್ಲಿ ಧರ್ಮ ಆಧಾರಿತ ಸಂವಿಧಾನ ಇಲ್ಲದಿರುವುದರಿಂದ 2B ಪ್ರವರ್ಗದ ಅಡಿಯಲ್ಲಿ
ಇತರೆ ಹಿಂದುಳಿದ ವರ್ಗಗಳಂತೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ ಹಿಂದುಳಿದ ವರ್ಗವೆಂದು ವೈಜ್ಞಾನಿಕ ಅಧ್ಯಯನದ ಮೂಲಕ ಗುರುತಿಸಿ ಪ್ರವರ್ಗ 2B ಮೀಸಲಾತಿಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ನಂತರ ರಾಮನಗೌಡ ಸಮಿತಿ, ವೆಂಕಟಸ್ವಾಮಿ ಆಯೋಗ ಮತ್ತು 1990ರ ಚಿನ್ನಪ್ಪ ರೆಡ್ಡಿ ಆಯೋಗ ಕೂಡ ಮುಸ್ಲಿಮರನ್ನು ಹಿಂದುಳಿದ ವರ್ಗಗಳಿಗೆ ಸೇರಿಸಿರುವುದನ್ನು ವಾಸ್ತವಾಂಶವಾಗಿದೆ. ಮುಸ್ಲಿಂ ಸಮುದಾಯವನ್ನು ರಾಜ್ಯ ಬಿಜೆಪಿ ಸರ್ಕಾರ ಗುರಿಯಾಗಿಸಿಕೊಂಡು ತಡೆಯೊಡ್ಡುವ ಹಾಗೂ ಮುಖ್ಯವಾಹಿನಿಗೆ ಬರದಂತೆ ನೋಡಿಕೊಳ್ಳುವ ರಾಜಕೀಯ ಷಡ್ಯಂತ್ರವಾಗಿದ್ದರಿಂದ ಪ್ರವರ್ಗ 2B ಮೀಸಲಾತಿಯನ್ನು ರದ್ದುಪಡಿಸಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ಸಂವಿಧಾನದ ಆಶಯಗಳಂತೆ ಸರ್ಕಾರ ತನ್ನ ಆಡಳಿತ ನಡೆಸಬೇಕೇ ಹೊರತು ತನ್ನ ಗುಪ್ತ ಅಜೆಂಡಾವನ್ನು ಜಾರಿಗೊಳಿಸಲು ಅಲ್ಲವೆಂದರು. ಸಂವಿಧಾನದ ಅಡಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರವರ್ಗ 2B ಮೀಸಲಾತಿಯನ್ನು ಯಥಾಸ್ಥಿತಿ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಅಂಬಣ್ಣ ಆರೋಲಿ, ಮುಖಂಡರಾದ ರಾಘವೇಂದ್ರ ಬೋರಡ್ಡಿ, ಸಂಚಾಲಕ ಎಸ್ ನರಸಿಂಹಲು, ಅಧ್ಯಕ್ಷ ಜಾಫರ್ ಸಾದಿಕ್, ಜಲಾಲ್, ಸೈಯದ್ ವಾಹಿದ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಪ್ರಚಾರ ಸಭೆ, ವಾಹನಗಳಿಗೆ ಪೂರ್ವ ಪರವಾನಗಿ ಪಡೆಯುವುದು ಕಡ್ಡಾಯ, ರಜನಿಕಾಂತ್. ಶಕ್ತಿನಗರದಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಆರೋಪ, ಪ್ರಾಂಶುಪಾಲ ಬಂಧನ. ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಶ್ರೀರಾಮನವಮಿ ಆಚರಣೆ, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ದೇವದುರ್ಗ ತಾಲೂಕಿನ ಮಸೀದಿಪುರ ದಲಿತ ಕಾಲೋನಿ ಸಮಸ್ಯೆ ಪರಿಹರಿಸದ ಜಿಲ್ಲಾಡಳಿತ, ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧಾರ, ಶಾಂತಕುಮಾರ್ ಹೊನ್ನಟಗಿ. ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಮತ್ತು ಕನ್ಕಾರ್ಡ್ ಎಜುಕೇಷನಲ್ ಸ್ಕೂಲ್ ರಾಯಚೂರು ವತಿಯಿಂದ ವಾರ್ಷಿಕ ದಿನ ಆಚರಿಸಿದವು. ರಾಜ್ಯದಲ್ಲಿ ಎಚ್ಡಿಕೆ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲಿದೆ, ರಂಗನಾಥ್. ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಲಿಂಗಸ್ವಾಮಿ, ಕಾರ್ಯದರ್ಶಿ ಭೀಮಣ್ಣ ಮಂಚಾಲ್ ಪದಚ್ಯುತಿ, ಮಹಾಸಭಾ ಬೈರಾ ಉಲ್ಲಂಘನೆ. ಶ್ರೀ ಬಾಲಮಾರಮ್ಮ ದೇವಸ್ಥಾನ ಹತ್ತಿರ ಇರುವ ಶ್ರೀರಾಮನವಮಿಯ ಅಂಗವಾಗಿ ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಸೌಂದರೀಕರಣಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳಿಂದ ಮನವಿ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಗುಂಪುಗಾರಿಕೆ, ಕೆಕರಿಯಪ್ಪ ಬೇಸರ, ಕೈಬಿಟ್ಟು ಕಮಲ ಹಿಡಿದ ಕೆಕೆ, ಕಮಲಪಾಳ್ಯಕ್ಕೆ ಪೇಟೆ ಬಲ. ವೀರೇಶ್ ಕುಮಾರ್ ಇವರಿಗೆ ಚುರು ಒಪಿಜೆಎಸ್ ವಿಶ್ವವಿದ್ಯಾಲಯವು ಮಾರ್ಚ್ 18ರಂದು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಯಿತು. ಮತ್ತು ಮುಸ್ಲಿಂ ಸಮುದಾಯಕ್ಕೆ 2B ಮೀಸಲಾತಿ ಮುಂದುವರಿಸಲು ಆಗ್ರಹಿಸಿ ಡಿಎಸ್ಎಸ್ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ಶಾಪ್ ವಿತ್ ಕಾನ್ಫಿಡೆನ್ಸ್, ಕಂಪೇರ್ ಮೇಕಿಂಗ್ ಚಾರ್ಜಸ್ ಅಂಡ್ ಗೆಟ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಯುವರ್ ಮನಿ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.